ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಸ್ನೇಹಿತರಿದ್ದರು. ರಾಮು ಬಹಳ ಜಾಣ, ಆದರೆ ಸೋಮು ಸ್ವಲ್ಪ ಮೊಂಡು. ರಾಮು ಪ್ರತಿದಿನ ತನ್ನ ತಂದೆ ತಾಯಿ ನೀಡುವ ಪಾಕೆಟ್ ಹಣದಲ್ಲಿ ಸ್ವಲ್ಪ ಭಾಗವನ್ನು ಒಂದು ಮಣ್ಣಿನ ಗಿಡ್ಡಿಯಲ್ಲಿ ಕೂಡಿಡುತ್ತಿದ್ದನು. ಆದರೆ ಸೋಮು ಮಾತ್ರ ತನಗೆ ಸಿಕ್ಕ ಹಣವನ್ನೆಲ್ಲಾ ತಿಂಡಿ ತಿನ್ನುವುದರಲ್ಲಿ ಮತ್ತು ಆಟಿಕೆಗಳನ್ನು ಕೊಳ್ಳುವುದರಲ್ಲಿ ಖರ್ಚು ಮಾಡುತ್ತಿದ್ದನು. ಒಂದು ದಿನ ಅವರ ಶಾಲೆಯಲ್ಲಿ ಒಂದು ಪ್ರವಾಸ ಏರ್ಪಡಿಸಲಾಯಿತು. ಪ್ರವಾಸಕ್ಕೆ ಹೋಗಲು ಸ್ವಲ್ಪ ಹಣ ಬೇಕಿತ್ತು. ರಾಮು ತನ್ನ ಮಣ್ಣಿನ ಗಿಡ್ಡಿಯನ್ನು ಒಡೆದು ನೋಡಿದಾಗ ಅದರಲ್ಲಿ ಸಾಕಷ್ಟು ಹಣವಿತ್ತು. ಅವನು ಸಂತೋಷದಿಂದ ಪ್ರವಾಸಕ್ಕೆ ಹೋಗಲು ತಯಾರಾದನು. ಆದರೆ ಸೋಮು ಮಾತ್ರ ತನ್ನ ಬಳಿ ಹಣವಿಲ್ಲದೆ ದುಃಖಿತನಾದನು. ರಾಮು ಸೋಮನನ್ನು ನೋಡಿ ದುಃಖಿತನಾದನು. ಅವನು ತನ್ನ ಮಣ್ಣಿನ ಗಿಡ್ಡಿಯಲ್ಲಿನ ಸ್ವಲ್ಪ ಹಣವನ್ನು ಸೋಮನಿಗೆ ನೀಡಿ, ನೋಡು ಸೋಮು, ನೀನು ಪ್ರತಿದಿನ ಸ್ವಲ್ಪ ಹಣವನ್ನು ಕೂಡಿಡುತ್ತಿದ್ದರೆ ಇಂದು ನೀನು ಕೂಡ ಪ್ರವಾಸಕ್ಕೆ ಹೋಗಬಹುದಿತ್ತು ಎಂದನು. ಸೋಮು ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ರಾಮನಿಗೆ ಧನ್ಯವಾದ ಹೇಳಿ ಇಂದಿನಿಂದ ತಾನು ಕೂಡ ಹಣವನ್ನು ಕೂಡಿಡುತ್ತೇನೆ ಎಂದು ವಾಗ್ದಾನ ಮಾಡಿದನು. ಅಂದಿನಿಂದ ಸೋಮು ಕೂಡ ರಾಮನಂತೆ ಹಣವನ್ನು ಕೂಡಿಡಲು ಪ್ರಾರಂಭಿಸಿದನು. ಸ್ವಲ್ಪ ದಿನಗಳ ನಂತರ ಅವನ ಬಳಿ ಸಾಕಷ್ಟು ಹಣ ಸಂಗ್ರಹವಾಯಿತು. ಅವನು ಆ ಹಣದಿಂದ ತನಗೆ ಬೇಕಾದ ಆಟಿಕೆಗಳನ್ನು ಮತ್ತು ಪುಸ್ತಕಗಳನ್ನು ಕೊಂಡುಕೊಂಡನು. ಈ ಕಥೆಯಿಂದ ನಮಗೆ ಹಣ ಕೂಡಿಡುವ ಮಹತ್ವ ತಿಳಿಯುತ್ತದೆ. ನಾವು ಪ್ರತಿದಿನ ಸ್ವಲ್ಪ ಹಣವನ್ನು ಕೂಡಿಟ್ಟರೆ ಭವಿಷ್ಯದಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಕೊಳ್ಳಬಹುದು ಅಥವಾ ತುರ್ತು ಸಂದರ್ಭಗಳಲ್ಲಿ ಬಳಸಬಹುದು.